बोलो भारत माता की। ವಿದ್ಯಾರ್ಥಿಗಳ ನೋವು ಸಂಕಟ ವಿದ್ಯಾರ್ಥಿಗಳ ಬೇಡಿಕೆ ಈ ಮಲ್ಕೊಂಡಿದ್ದಂತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಸಂಬಂಧ ಬೆಂಗಳೂರಿನಿಂದ ಈ ವಿದ್ಯಾರ್ಥಿಗಳ ಹೋರಾಟಕ್ಕಾಗಿ ತಮ್ಮ ಆಪರೇಷನ್ ಇದ್ರೂ ಕೂಡ ಕಾಲಿನ ಆಪರೇಷನ್ ಅನ್ನು ಪೋಸ್ಟ್ಪೋನ್ ಮಾಡಿ ಈ ವಿದ್ಯಾರ್ಥಿ ಹೋರಾಟಕ್ಕೆ ಬಂದಿರುವಂತ ನಮ್ಮ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಅವರೇ, ಸಂಘಟನೆ ಹೋರಾಟ ಹಕ್ಕುಗಳ ಸಂಬಂಧ ತಮ್ಮ ಜೀವನವನ್ನೇ ಸವಿಸಿದ ಸತತವಾಗಿ ಹೋರಾಟದ ಜೀವನವನ್ನ ಪಡೆದಿರುವಂತ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಸರ್ಕಾರಿ ಉದ್ಯೋಗದ ಆಕಾಂಕ್ಷಿಗಳಿಗೆ ಒಂದು ಆಶಾಕಿರಣವಾಗಿ ಸತತವಾಗಿ ವಿದ್ಯಾರ್ಥಿಗಳ ಒಂದು ರೀತಿ ಸರ್ಕಾರಿ ನೌಕರಿ ಮಾಡಬೇಕನ್ನುವಂತ ಎಲ್ಲ ವಿದ್ಯಾರ್ಥಿನಿಯರ ಆಶಾಕಿರಣವಾಗಿರುವ ಅಕ್ಸಾದ ಅಧ್ಯಕ್ಷರಾದ ಶ್ರೀ ಶಾಂತ್ ಕುಮಾರ್ ಅವರೇ, ಈ ಹೋರಾಟಕ್ಕಾಗಿ ಬಂದಿರುವಂತಹ ಯುವ ಧುರೀಣರಾದ ಶ್ರೀ ಭರತ್ ಬೊಮ್ಮಾಯಿ ಅವರೇ ಹಾಗೂ ಹುಬ್ಬಳ್ಳಿ ಧಾರವಾಡದ ಅತ್ಯಂತ ಕ್ರಿಯಾಶೀಲ ಮೇಯರ್ ಆದ ಶ್ರೀಮತಿ ಜ್ಯೋತಿ ಪಾಟೀಲ್ ಅವರೇ, ಶ್ರೀ ಶಿವ ಹಿರೇಮಠ ಅವರೇ, ಲಿಂಗರಾಜ್ ಪಾಟೀಲ್ ಅವರೇ, ಶ್ರೀ ಮಹೇಂದ್ರ ಕೌತಾಳ್ ಅವರೇ, ನಮ್ಮ ವಿದ್ಯಾರ್ಥಿ ಧುರೀಣರಾದ ಶ್ರೀ ನಾಗರಾಜ್ ನಾಯಕ್ ಅವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಅವರಿರುವಂತ ಎಲ್ಲ ನಮ್ಮ ವಿದ್ಯಾರ್ಥಿನಿಯರೇ ಹಾಗೂ ಈ ಹೋರಾಟಕ್ಕಾಗಿ ದೂರದಿಂದ ಬಂದಿರುವಂತ ಎಲ್ಲ ನಮ್ಮ ನಾಯಕರೇ, ಇವತ್ತು ನಮ್ಮ ಧಾರವಾಡದ ಈ ವಿದ್ಯಾರ್ಥಿಗಳು ರಸ್ತೆಗೆ ಇಳಿದಿದ್ದಾರೆ. ಇದು ಮೊದಲೇ ಮಾರೆಯಲ್ಲ, ಸುಮಾರು ಕೆಲವು ತಿಂಗಳ ಹಿಂದೆ ಕೂಡ ರಸ್ತೆಗೆ ಇಳಿದಿದ್ರು. ಅವತ್ತಿನ ದಿನ ಜುಬ್ಲಿ ಸರ್ಕಲ್ ನಿಲ್ಲಿಸಿದ್ರೆ ಇಡೀ ದೇಶ ಗಡಗಡ ಅದಾದ ಮೇಲೆ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಎಚ್ಚೆತ್ತುಕೊಳ್ತದಂತೆ ಕಾದಿವಿ. ವಿಧಾನಸೌಧದಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದೀವಿ. ಆದ್ರೆ ಈ ನಿರ್ಲಜ್ಜ ನಿದ್ದಿಗೆಟ್ಟ ಸರ್ಕಾರ ಒಂದಿಷ್ಟು ಕೂಡ ಇದು ಎಚ್ಚುಕೊಳ್ಳುವಂತ ಕೆಲಸ ಮಾಡಲಿಲ್ಲ. ಕೆಪಿಎಸ್ಸಿಯಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗ್ತಾ ಇದೆ. ಅದ್ರ ಬಗ್ಗೆ ಅತ್ಯಂತ ವಿವರವಾಗಿ ಆರ್ ಅಶೋಕ್ ಅವರು ಬೆಳೆಯಾಗಿ ಬಿಚ್ಚಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು, ಇಲ್ಲ ನಾವು ಈಗ ಆಕ್ಷನ್ ತಗೊಳ್ತೇವೆ, ಅಪಾಯಿಂಟ್ಮೆಂಟ್ ಶುರು ಮಾಡ್ತೇವೆ ಅಂತ ಹೇಳಿದ್ರು. ಇಲ್ಲಿ ತನಕ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋರು ಮಕ್ಕೊಂಡಾರ, ಎಲ್ಲ ಹುಡುಗರು ರಸ್ತೆ ಮೇಲದ. ಮಾನ್ಯ ಅಶೋಕ್ ಅವರೇ, ಇವತ್ತಿಲ್ಲಿ ಪರಿಸ್ಥಿತಿ ಹೆಂಗೈತಂತಂದ್ರೆ, ಇವತ್ತು ಯಾವ್ದಾರು ಒಂದು ಗುಡಿ ಮುಂದೆ ಏನೋ ಅನ್ನಪ್ರಸಾದ ಇತ್ತಂದ್ರೆ ಆ ಅನ್ನಪ್ರಸಾದಾಗ ಇರುವಂತವ್ರು ಎಲ್ಲರೂ ನಮ್ಮ ಇಲ್ಲಿ ಅಂತ ಇರುವಂತ ಹುಡುಗರು. ಯಾಕಂದ್ರೆ ಕೂಲಿ ನಾಲಿ ಮಾಡಿ ಅವರ ತಂದೆ ತಾಯಿಗಳು ಅವರಿಗೆ ಇಲ್ಲಿ ಕಳಿಸಿದ್ದಾರೆ. ಎಷ್ಟೋ ಜನ ಹುಡುಗರು ಇಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂತ ವಿದ್ಯಾಭ್ಯಾಸ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಬೇರೆ ಬೇರೆ ಕಡೆ ಕೆಲಸ ಮಾಡಿ ಇಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಒಂದೊಂದು ಅಪೇಕ್ಷೆ ಅಂತಂದ್ರೆ, ನಾವೇನು ಶ್ರಮ ಮಾಡೇವೆ, ನಾವೇನು 24 ತಾಸು ಅಭ್ಯಾಸ ಮಾಡ್ತಾ ಇದ್ದೇವೆ, ಇದಕ್ಕೆ ತಕ್ಕಂಗೆ ನೀವು ನಮ್ ಕೆಲಸ ಕೊಡ್ರಿ ಅಂತೇಳಿ. ಇವತ್ತು ಸರ್ಕಾರದ ಅಂಕಿ ಸಂಖ್ಯೆ ಪ್ರಕಾರ ಸರ್ಕಾರಕ್ಕೆ ನಾವೊಂದು ಪ್ರಶ್ನೆ ಹಾಕಿದ್ವಿ ವಿಧಾನಸಭೆಯಲ್ಲಿ, ಸರ್ಕಾರದಲ್ಲಿ ಎಷ್ಟು ಕೆಲಸಗಳು ಖಾಲಿ ಇದಾವು, ಸರ್ಕಾರದ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿ. ಸರ್ಕಾರದ ಉತ್ತರದ ಪ್ರಕಾರ ಇದು ಸಿದ್ದರಾಮಯ್ಯನವರು ಕೊಟ್ಟ ಉತ್ತರದಲ್ಲಿ 2,80,000 ಹುದ್ದೆಗಳು ಸರ್ಕಾರದಲ್ಲಿ ಖಾಲಿ ಇದಾವ. ಎಷ್ಟು? 2,80,000 ಹುದ್ದೆಗಳು ಸರ್ಕಾರದಲ್ಲಿ ಇವತ್ತು ಖಾಲಿ ಇದಾವ. ಈಗ ಸರ್ಕಾರದಲ್ಲಿ ಒಂದು ಆರ್ಥಿಕ ಇಲಾಖೆ ಅಂತ ಇರ್ತದೆ. ಇಷ್ಟೆಲ್ಲ ಹುದ್ದೆಗಳಿದ್ರು ಕೂಡ ನಮಗೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಪ್ರಕಾರ ನಾವು ಎಷ್ಟು ಜನರನ್ನ ರಿಕ್ರೂಟ್ಮೆಂಟ್ ಮಾಡ್ಕೋಬಹುದು, ಎಷ್ಟು ಜನರನ್ನ ನೇಮಕಾತಿ ಮಾಡ್ಕೋಬಹುದು ಅಂತ ಹೇಳಿ ಆ ಅಂಕಿ ಸಂಖ್ಯೆಯನ್ನು ಕೂಡ ನಾನು ತಗೊಂಡಿದ್ವಿ. ಪ್ರಶ್ನೆ ಹಾಕಿ ಆ ಅಂಕಿ ಸಂಖ್ಯೆಯನ್ನು ಕೂಡ ಸರ್ಕಾರದ ಪ್ರಕಾರ ತಗೊಂಡಿದ್ವಿ. ಸರ್ಕಾರದಲ್ಲಿ ಎರಡು ರೀತಿಯ ಈಗ ರಿಕ್ರೂಟ್ಮೆಂಟ್ ಆಗ್ತದೆ.
ಒಂದು ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಭಾಗದ ಯುವತಿಯರಿಗೆ ಅವ್ರಿಗೊಂದು ಉದ್ಯೋಗ, ಒಂದು ಇಡೀ ಕರ್ನಾಟಕದಲ್ಲಿ ಆಗುವಂತಹ ಉದ್ಯೋಗ. ಇಡೀ ಕರ್ನಾಟಕದಲ್ಲಿ ಆರ್ಥಿಕ ಇಲಾಖೆ ಪ್ರಕಾರ ಇದು ಕಲ್ಯಾಣ ಕರ್ನಾಟಕದ ಸಂಖ್ಯೆ ಬಿಟ್ಟು ಇಡೀ ಕರ್ನಾಟಕದಲ್ಲಿ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಂತ 24,300 ಗವರ್ಮೆಂಟ್ ಜಾಬ್ಗಳು ಇವತ್ತು ಖಾಲಿ ಇದಾವೆ. ಅದೇ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ 25,705 ನೌಕರಿಗಳು ಖಾಲಿ ಅದಾವ ಅಂತ ಹೇಳಿ ಆರ್ಥಿಕ ಇಲಾಖೆ ಕೊಟ್ಟಿದೆ. ಇದನ್ನ ರಿಕ್ರೂಟ್ ಮಾಡ್ಕೊಳಕ್ಕೆ ಸರ್ಕಾರಕ್ಕೆ ಅಧಿಕಾರವನ್ನು ಕೂಡ ಕೊಟ್ಟಿದೆ. ಅಂದ್ರೆ ಸುಮಾರು 50,000 ಸರ್ಕಾರಿ ಹುದ್ದೆಗಳನ್ನ ಇವತ್ತು ಸರ್ಕಾರ ಮನಸ್ಸು ಮಾಡಿದ್ರೆ ಇವತ್ತು ರಿಕ್ರೂಟ್ಮೆಂಟ್ ಮಾಡ್ಕೋಬಹುದು, ಇವತ್ತು ನೇಮಕಾತಿ ಆಗ್ಬೋದು. ಇವತ್ತು ನಮ್ಮ ಧಾರವಾಡದಲ್ಲಿ ಇಲ್ಲಿ ಕಲೀಲಿಕ್ಕೆ ಬೇರೆ ಕಡೆಯಿಂದ ಎಲ್ಲ ಕಡೆ ಬಂದಿದ್ದಾರೆ. ಇಲ್ಲಿ ನಮ್ಮ ಧಾರವಾಡದಲ್ಲಿನ ಸುಮಾರು ಒಂದು 50,000 ಹುಡುಗರು ಇದ್ದಾರೆ. ಇವರಿಗೆಲ್ಲರಿಗೂ ಕೂಡ ಒಂದು ಸರ್ಕಾರಿ ಉದ್ಯೋಗ ಕೊಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಮನಸ್ಸು ಮಾಡಿದ್ರೆ ಮಾಡಬಹುದು. ಆದ್ರೆ ಇವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ. ಇವ್ರದ್ದೇನ್ ಕಾಳಜಿ ಇದ್ರು ಕೂಡ ತಾವು ರೊಕ್ಕ ಹೊಡ್ಕೊಂತ ಏನ್ ಟೆಂಡರ್ ಹೊಡ್ಕೊಂತ ಮಾಡ್ತಾರ ಅದ್ರ ಬಗ್ಗೆ ಅಷ್ಟೇ ಕಾಳಜಿ. ಹಂಗಾಗಿ ಇವತ್ತು ಅನಿವಾರ್ಯವಾಗಿ ವಿದ್ಯಾರ್ಥಿಗಳಿಗೆ ರಸ್ತೆಗೆ ಇಳಿದಿದ್ದಾರೆ. ಈಗ ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ, ಯಾಕಂದ್ರೆ ನನಗೆ ಗೊತ್ತೈತೆ, ನಿಮ್ಗೆಲ್ಲರಿಗೂ ಐತಲ್ಲ ಜೂಬ್ಲಿ ಸರ್ಕಲ್ಗೆ ಹೋಗ್ಬೇಕಂತ ಐತೆ. ಹಂಗಾಗಿ ಈಗ ನಿಮ್ಮನ್ನ ಉದ್ದೇಶಿಸಿ ನಮ್ಮ ನಾಯಕರು ಮಾತಾಡಾದ್ಮೇಲೆ ನಾವೆಲ್ಲರೂ ಕೂಡಿ ಜೂಬ್ಲಿ ಸರ್ಕಲ್ ಹೋಗಿ ಹೇಳ್ತೇನೆ, ಈ ಹೋರಾಟ ಒಂದದಿಂದಾಗ ಮುಗಿದಿಲ್ಲ. ಈ ಹೋರಾಟಕ್ಕೆ ಗಟ್ಟಿಯಾಗಿ ನೀವೆಲ್ಲರೂ ನಿಂತ್ಕೋಬೇಕು, ಶಾಂತಿಯುತವಾಗಿ ಹೋರಾಟ ಮಾಡೋಣ, ಸರ್ಕಾರವನ್ನು ಎಬ್ಬಿಸಿ ನಿಮ್ಗೆಲ್ಲರಿಗೂ ನೌಕರಿ ಸಿಗೋ ತನಕ ನಾವು ಹೋರಾಟ ಮಾಡೋಣ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.